ಪೋಷಕರೇ, ನಿಮ್ಮ ಮಕ್ಕಳನ್ನ ಸ್ಕೂಲ್ ವ್ಯಾನ್ನಲ್ಲಿ ಕಳಿಸುತ್ತೀರಾ? ಹಾಗಾದರೆ ಈ ಸ್ಟೋರಿಯನ್ನು ನೀವು ಮಿಸ್ ಮಾಡದೆ ನೋಡಲೇಬೇಕು. ಯಾಕಂದರೆ ಸ್ಕೂಲ್ ಬಸ್ಗಳಲ್ಲಿ ತೆರಳುವ ಮಕ್ಕಳು ಎಷ್ಟು ಒಂದು ಸೂಕ್ತವಾಗಿ ಎಷ್ಟರ ಮಟ್ಟಿಗೆ ಸೇಫ್ ಆಗಿ ಹೋಗ್ತಾರೆ ಅಂತಕ್ಕಂಥದ್ದು ಗೊತ್ತೇ ಆಗಲ್ಲ. ಎಣ್ಣೆ ಹಾಕಿ ಸ್ಕೂಲ್ ವ್ಯಾನ್ ಓಡಿಸುತ್ತಿದ್ದ ಕೆಲ ಚಾಲಕರು. ಪೋಷಕರೇ, ನಿಮ್ಮ ಮಕ್ಕಳನ್ನ ಸ್ಕೂಲ್ ವ್ಯಾನ್ನಲ್ಲಿ ಕಳಿಸುತ್ತೀರಾ? ಹಾಗಾದರೆ ಈ ಸ್ಟೋರಿಯನ್ನು ನೀವು ಮಿಸ್ ಮಾಡದೆ ನೋಡಲೇಬೇಕು. ಸ್ಕೂಲ್ ಬಸ್ಗಳಲ್ಲಿ ತೆರಳುವ ಮಕ್ಕಳು ಎಷ್ಟರ ಮಟ್ಟಿಗೆ ಸೇಫ್ ಆಗಿ ಹೋಗ್ತಿದ್ದಾರೆ. ಎಣ್ಣೆ ಹಾಕಿ ಸ್ಕೂಲ್ ವ್ಯಾನ್ ಓಡಿಸುತ್ತಿದ್ದ ಕೆಲ ಚಾಲಕರು. ಪೊಲೀಸರ ತಪಾಸಣೆ ವೇಳೆ ಡ್ರೈವರ್ಗಳ ಕಳ್ಳಾಟ ಬಯಲಾಗಿರ್ತಕ್ಕಂಥದ್ದು. 118 ಶಾಲಾ ವಾಹನ ಚಾಲಕರ ವಿರುದ್ಧ ಕೇಸ್ ದಾಖಲಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಅವರ ಡಿಎಲ್ಗಳನ್ನು ಸಸ್ಪೆಂಡ್ ಮಾಡಲಾಗಿದೆ. 10 ತಿಂಗಳಲ್ಲಿ ಬರೋಬ್ಬರಿ 118 ಡ್ರಂಕ್ ಅಂಡ್ ಡ್ರೈವ್ ಕೇಸ್ ದಾಖಲಾಗಿರ್ತಕ್ಕಂಥದ್ದು. ಅದು ಶಾಲಾ ವಾಹನಗಳ ಮೇಲೆ. ಎಣ್ಣೆ ಹಾಕಿ ಸ್ಟೇರಿಂಗ್ ಹಿಡಿಯೋರಿಗೆ ಕಿಕ್ ಇಳಿಸಿದ ಆಫೀಸರ್ಸ್. ಸಾರಿಗೆ ಇಲಾಖೆ ಹಾಗೂ ಪೊಲೀಸರು ಡ್ರಂಕ್ ಅಂಡ್ ಡ್ರೈವ್ ತಪಾಸಣೆ ಮಾಡಿದ್ದಾರೆ. ಈ ವೇಳೆ ಸಿಕ್ಕಿಬಿದ್ದಿರತಕ್ಕಂಥದ್ದು ಈ ಎಲ್ಲ ಕಳ್ಳರು. ಪೋಷಕರೇ, ಸ್ವಲ್ಪ ಹುಷಾರಾಗಿರಿ ಅಂತ ಮಾಹಿತಿ ಕೂಡ ಕೊಟ್ಟಿದ್ದಾರೆ ಪೊಲೀಸರು. ಈ ಸ್ಟೋರಿಯನ್ನು ನೋಡಲೇಬೇಕು. ಯಾಕಂದರೆ ಡ್ರಂಕ್ ಅಂಡ್ ಡ್ರೈವ್ ಮಾಡಿ ಮಕ್ಕಳನ್ನ ಶಾಲೆಗೆ ತಲುಪಿಸುತ್ತಿದ್ದಾರೆ ಈ ಕಳ್ಳ ಡ್ರೈವರ್ಗಳು. ಪೊಲೀಸರ ತಪಾಸಣೆ ವೇಳೆಗೆ ಸಿಕ್ಕಿಬಿದ್ದಿರತಕ್ಕಂಥದ್ದು ಈ ಕಳ್ಳರು. ಪೊಲೀಸರ ತಪಾಸಣೆ ವೇಳೆ ಸಿಕ್ಕಿಬಿದ್ದಿರತಕ್ಕಂಥದ್ದು ಸುಮಾರು 118 ಶಾಲಾ ವಾಹನಗಳನ್ನು ಸೀಸ್ ಮಾಡಲಾಗಿದೆ. ಅಷ್ಟೇ ಅಲ್ಲ, ಅವರ ಒಂದು ಚಾಲಕರ ಡಿಎಲ್ಗಳನ್ನು ಕೂಡ ಸಸ್ಪೆಂಡ್ ಮಾಡಲಾಗಿರತಕ್ಕಂಥದ್ದು. ಮಕ್ಕಳನ್ನು ಡ್ರಿಂಕ್ ಅಂಡ್ ಡ್ರೈವ್ ಮಾಡಿ ಶಾಲೆಗೆ ತಲುಪಿಸಿರ್ತಕ್ಕಂಥ ಕಳ್ಳರು ಇವರು. ಈಗ ಪೊಲೀಸರ ತಪಾಸಣೆ ವೇಳೆಗೆ ಸಿಕ್ಕಿಬಿದ್ದಿದ್ದಾರೆ 118 ಶಾಲೆಯ ವಾಹನಗಳ ಡ್ರೈವರ್ಗಳು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.